ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಆಯುಷ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ರಥಸಪ್ತಮಿ ಹಾರ್ದಿಕ ಶುಭಾಶಯಗಳು. ಈ ರಥಸಪ್ತಮಿ ಅನ್ನುವಂತಹ ಒಂದು ಹಬ್ಬ ನಿಮ್ಮ ಒಂದು ಜೀವನದ ಆರೋಗ್ಯದಲ್ಲಿ ಸದಾಕಾಲ ವೃದ್ಧಿ ಮಾಡಲಿ ಅಂತ ಆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ, ರಥಸಪ್ತಮಿ ಆಚರಣೆ ಏನು, ರಥಸಪ್ತಮಿಯಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಕೆಲವೊಂದಿಷ್ಟು ಪಾಯಿಂಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ರಥಸಪ್ತಮಿ ಅಂದರೆ ಅದಕ್ಕೆ ಅಭಿಮಾನ ದೇವತೆ ಯಾರು ಅಂತಂದರೆ ಸೂರ್ಯ. ರಥಸಪ್ತಮಿಗೆ ಸೂರ್ಯ ಅಭಿಮಾನ ದೇವತೆ. ಸೂರ್ಯ ಅಂದರೆ ಯಾರು? ಸೂರ್ಯ ಆತ್ಮ ಜಗತಸ್ಥಸ್ಥುಷಶ್ಚ. ಸೂರ್ಯ ಜಗತ್ತಿನ ಆತ್ಮ. ಜಗತ್ತಿನ ಆತ್ಮ ಅಂತ ಯಾಕೆ ಕರೆದ್ರು ಸೂರ್ಯನಂದರೆ, ಪ್ರತಿನಿತ್ಯ ಸೂರ್ಯ ಉದಯ ಆಗದೇ ಇದ್ದರೆ ಜಗತ್ತು ಅತ್ಯಂತ ಬೇಗ ನಶಿಸಿ ನಾಶ ಆಗೋಗುತ್ತೆ. ಸೂರ್ಯ ಇಲ್ಲ ಅಂದರೆ ಆಹಾರ ಇಲ್ಲ, ಸೂರ್ಯ ಇಲ್ಲ ಅಂತಂದರೆ ಚರ್ಮದ ಬೆಳವಣಿಗೆ ಇಲ್ಲ, ಸೂರ್ಯ ಇಲ್ಲ ಅಂದರೆ ಜೀವನವೇ ಇಲ್ಲ. ಹಾಗಾಗಿ ಪ್ರತ್ಯಕ್ಷ ದೇವತಾ ಸೂರ್ಯಾಯ ನಮಃ ಅಂತ ನಾವು ಕರಿತೀವಿ. ಹಾಗಾದರೆ ಈ ರಥಸಪ್ತಮಿಯಲ್ಲಿ ಆರೋಗ್ಯ ವೃದ್ಧಿಯಾಗಿ ಆಯುಷ್ಯ ವೃದ್ಧಿ ಆಗಬೇಕಾದ್ರೆ ಎಕ್ಕದ ಎಲೆ ಸ್ನಾನ ಅನ್ನುವಂಥದ್ದು ಮಾಡಬೇಕು. ಹೇಗೆ ಅನ್ನುವಂಥದ್ದು ಪೂರ್ತಿ ವಿಚಾರನ ತಿಳಿಸ್ಕೊಡ್ತೀನಿ ನಾನು. ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಪ್ರತ್ಯಕ್ಷ ದೇವರು, ಪ್ರತ್ಯಕ್ಷ. ಈಗ ದೇವರು ನಿಮಗೆ ಕಾಣಿಸಿದ ತಕ್ಷಣ ನೀವೇನು ಮಾಡ್ತೀರಾ? ಕೈ ನಮಸ್ಕಾರ ಮಾಡ್ತೀರಾ, ಕಾಲಿಗೆ ಬೀಳ್ತೀರಾ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಾ, ಕಣ್ಣಲ್ಲಿ ನೀರು ಬರುತ್ತೆ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಏನು ಕೇಳಬೇಕು ಅಂತ ಗೊತ್ತಾಗಲ್ಲ. ಹಾಗೆ ಪ್ರತಿನಿತ್ಯ ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡುವಂಥ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ. ಈ ರಥಸಪ್ತಮಿಯನ್ನು ನಾವು ಸೂರ್ಯನ ಜನ್ಮದಿನ ಅಂತ ಕೂಡ ಹೇಳ್ತೀವಿ, ಜಯಂತ್ಯೋತ್ಸವ ಅಂತ ಕೂಡ ಹೇಳ್ತೀವಿ. ಸೂರ್ಯನಿಗೆ ಹುಟ್ಟುಹಬ್ಬ. ಆ ದಿನ ಸೂರ್ಯ ಸಂತೋಷದಲ್ಲಿರ್ತಾನೆ, ನಾವೇನಾದರೂ ಕೇಳಿದ್ರೆ ಕೊಡ್ತಾನೆ ಅನ್ನುವಂಥದ್ದು ನಮ್ಮ ಆಡಭಾಷೆಯಲ್ಲಿ ಮಾತಾಡುವಂಥ ವಿಚಾರ. ಸೂರ್ಯನಿಗೆ ನಮಸ್ಕಾರ ಎಷ್ಟು ಮುಖ್ಯವೋ ಅರ್ಘ್ಯ ಅಷ್ಟೇ ಮುಖ್ಯ. ಒಂದು ತಾಮ್ರ, ಹಿತ್ತಾಳೆ, ಕಂಚು, ಬೆಳ್ಳಿ ಅಥವಾ ಬಂಗಾರದ ಚೊಂಬು ಅಥವಾ ಲೋಟದಲ್ಲಿ ಮಂತ್ರವನ್ನು ಹೇಳ್ತಾ ನೀವು ಅರ್ಘ್ಯೆಯನ್ನು ಬಿಡುವಂಥದ್ದು, 3 ಬಾರಿ ಅರ್ಘ್ಯೆಯನ್ನು ಬಿಡುವಂಥದ್ದು. ಮಂತ್ರ ಹೇಳಲಿಲ್ಲ ಅಂದರೂ ಸೂರ್ಯ ನೆನೆಸ್ಕೊಂಡು ಅರ್ಘ್ಯೆಯನ್ನು ಬಿಡ್ಬೋದು. ಸೂರ್ಯಾಯ ನಮಃ ಅಂತ ಹೇಳ್ಬಿಟ್ಟು ಅರ್ಘ್ಯೆಯನ್ನು ಬಿಡ್ಬೋದು. ಈ ಥರ ಅರ್ಘ್ಯ ಬಿಡೋದ್ರಿಂದ ಕೂಡ ಸೂರ್ಯ ತುಂಬ ಪ್ರೀತನಾಗ್ತಾನೆ. ಯಾಕೆ ಹೇಳಿ? ಯಾಕೆ ಸೂರ್ಯನನ್ನು ಆರಾಧನೆ ಮಾಡಬೇಕು ಅಂತಂದರೆ, ನಮ್ಮ ಹಿರಿಯರು ಹೇಳಿದಾರಲ್ಲ, ಆರೋಗ್ಯವೇ ಮಹಾಭಾಗ್ಯ ಅಂತ. ಅಂಥ ಆರೋಗ್ಯಕ್ಕೆ ಅಧಿಪತಿ ಯಾರು ಅಂದರೆ ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶ್ರಿಯಮಿಚ್ಛೇತ್ ಉತಾಶನಃ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಃ ಅಂತ ಹೇಳಿದರು. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಬೇಕಾ? ಭಾಸ್ಕರನ ಅಂದರೆ ಸೂರ್ಯನನ್ನು ಪ್ರಾರ್ಥನೆ ಮಾಡು, ಸೂರ್ಯನಿಗೆ ನಮಸ್ಕಾರ ಮಾಡು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡು, ಸೂರ್ಯನನ್ನು ಪ್ರಾರ್ಥನೆ ಮಾಡು. ಶ್ರಿಯಮಿಚ್ಛೇತ್ ಉತಾಶನಃ, ಶ್ರಿಯ ಅಂತಂದರೆ ಐಶ್ವರ್ಯ, ಧನ. ಅದನ್ನು ಕೊಡೋದು ಯಾರು? ಅಗ್ನಿ. ಅಗ್ನಿಯನ್ನು ಹೋಮ ಮಾಡಿ ಅಂದರೆ, ಭಗವಂತ ನಾನು ಎಲ್ಲನೂ ಕೊಟ್ಟಿದ್ದೀನಿ, ನಿಮಗೆ ಕಲ್ಲು ಕೊಟ್ಟಿದ್ದೀನಿ, ಮಣ್ಣು ಕೊಟ್ಟಿದ್ದೀನಿ, ನೀರು ಕೊಟ್ಟಿದ್ದೀನಿ, ಗಾಳಿ ಕೊಟ್ಟಿದ್ದೀನಿ, ಪ್ರತಿಯೊಂದು ನಾನು ನಿನಗೆ ಕೊಟ್ಟಿದ್ದೀನಿ. ಪ್ರಕೃತಿಯಲ್ಲಿ ಪ್ರತಿಯೊಂದು ಇದೆ. ಇದಕ್ಕಿಂತ ಅಧಿಕವಾಗಿ ನಿನಗೇನಾದರೂ ಬೇಕಾದರೆ, ನಿನಗೆ ಅಧಿಕವಾದಂಥ ಶ್ರಿಯ ಧನ ಬೇಕಾದರೆ ನೀನು ಅಗ್ನಿಯಿಂದ ಅದನ್ನು ಪಡ್ಕೋ, ಅಗ್ನಿಗೆ ಸಂಸ್ಕಾರ ಮಾಡು ಅಂತೇಳಿ ಶ್ರಿಯಮಿಚ್ಛೇತ್ ಉತಾಶನಃ. ಉತಾಶನ ಅಂದರೆ ಅಗ್ನಿ ಹೋಮ. ಜ್ಞಾನಂ ಮಹೇಶ್ವರಾದಿಚ್ಛೇತ್, ಜ್ಞಾನ ಅಂದರೆ ಓದೋ ವಿದ್ಯೆ ಅಲ್ಲ, ಅಧ್ಯಾತ್ಮ ವಿದ್ಯಾನಾಂ ವಿದ್ಯಾ, ಲೌಕಿಕವಾದ ವಿದ್ಯೆ ಅಲ್ಲ, ಪಾರಮಾರ್ಥಿಕ ಹಾಗೂ ಮೋಕ್ಷದ ವಿದ್ಯೆಯನ್ನು ಕೊಡುವಂತಹದ್ದು ವಿಶೇಷವಾದಂಥ ಸ್ಥಾನ. ಅಂತಹ ವಿದ್ಯೆಯನ್ನು ಕೊಡುವಂಥದ್ದು ಯಾರು? ಮಹೇಶ್ವರ ಅಂದರೆ ಸಾಕ್ಷಾತ್ ಪರಮೇಶ್ವರ. ಕೊನೆಗೆ ಮೋಕ್ಷಮಿಚ್ಛೇತ್ ಜನಾರ್ದನಃ, ನಮಗೆ ಮೋಕ್ಷವನ್ನು ಪ್ರಸಾದವಾಗಿ ನೀಡುವಂಥದ್ದು ಯಾರು ಅಂದರೆ ಅದೇ ಶ್ರೀ ಮಹಾವಿಷ್ಣು. ಹಾಗಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಬೇಕಾ? ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಕೊಡಿ. ಇನ್ನು
ಅಧಿಕಾರಕ್ಕಾಗಿ ಯಾರಾದರೂ ಅಧಿಕಾರ ಹಿಡಿಬೇಕು, ಎಲೆಕ್ಷನ್ಗೆ ನಿಲ್ಲಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು, ಯಾವುದಾದ್ರೂ ಒಂದು ಅಧಿಕಾರದಲ್ಲಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಫರ್ ಮಾಡ್ಕೋತಾ ಇದ್ದೀರಾ, UPSCಗೆ ಓದ್ತಾ ಇದ್ದೀರಾ, KPSC ಓದ್ತಾ ಇದ್ದೀರಾ, ಯಾವುದಾದ್ರೂ ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅಂಥವರು ಕೂಡ ಸೂರ್ಯನನ್ನು ಆರಾಧನೆ ಮಾಡಿದ್ರೆ ರಾಜಗ್ರಹ ಅಂತ ಹೇಳ್ತೀವಿ. ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೆ ರಾಜ ಸಮೀಪೇ ವಾಸಃ ಅಂತ ಅರ್ಥ. ಅಂದರೆ ರಾಜನ ಸಮೀಪದಲ್ಲಿ ನೀವು ವಾಸ ಮಾಡ್ತೀರ. ಅದರ ಅರ್ಥ ಹಿಂದಿನ ಕಾಲಕ್ಕೆ ರಾಜ ಆದರೆ ಈ ಕಾಲಕ್ಕೆ ಸರ್ಕಾರದ ಉದ್ಯೋಗ ಮಾಡುವಂಥದ್ದು, ಅಧಿಕಾರ ಅನ್ನುವಂಥದ್ದು ನಿಮಗೆ ಬಲವಾಗಿ ಸಿಗುತ್ತೆ. ಅದಾದಮೇಲೆ ಸಪ್ತಮಿ ಸ್ನಾನ ಅಂತಂದರೆ ಏನು? ಮುಖ್ಯವಾಗಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು. ಆಗಲಿಲ್ಲ, ನದಿ ಹತ್ರ ಇಲ್ಲ, ಮನೆಯಲ್ಲೇ ತುಂಬಿದ ಪಾತ್ರೆಗೆ ನೀರು ತುಂಬಿಸ್ಕೊಂಡು, ಅಂದರೆ ಪಾತ್ರೆ ತುಂಬ ನೀರು ತುಂಬಿಸ್ಕೊಂಡು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಒಂದು ಸ್ವಲ್ಪ ಚೂರು ಅರಿಶಿಣ, ಒಂದು ಚೂರು ಕುಂಕುಮ, ಆಮೇಲೆ ವಿಶೇಷವಾಗಿ ಒಂದು ಸ್ವಲ್ಪ ಪನ್ನೀರು ಹಾಕಿ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಚಿಟಿಕೆ ಅಷ್ಟು, ಕಲರ್ ಬರೋ ಥರ ಅಲ್ಲ, ಮಾಡಿಕೊಂಡು ಈ ಮಂತ್ರವನ್ನು ಶ್ಲೋಕವನ್ನು ಹೇಳಿಕೊಂಡು ರಥಸಪ್ತಮಿ ಪ್ರಯುಕ್ತವಾಗಿ ಅರ್ಕ ಎಲೆ, ಎಕ್ಕದ ಗಿಡ ಗೊತ್ತಾ, ಬಿಳಿ ಎಕ್ಕ, ಅದರದ್ದು 7 ಎಲೆಗಳನ್ನು ತರಬೇಕು. ಮೊದಲನೇ ಎಲೆ ಶಿರಸ್ಸು, ತಲೆ ಮೇಲೆ ಇಡಬೇಕು, ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು. 2ನೇ ಎಲೆ ಬಲಭುಜ, 3ನೇ ಎಲೆ ಎಡಭುಜ, 4ನೇ ಎಲೆ ಬಲತೊಡೆ, 5ನೇ ಎಲೆ ಎಡತೊಡೆ, 6ನೇ ಎಲೆ ಹೃದಯ ಅಂದರೆ ಎದೆ ಮೇಲೆ, 7ನೇ ಎಲೆ ಹೊಟ್ಟೆ ಮೇಲೆ. ಹೀಗೆ 7 ಎಲೆಗಳನ್ನು ಇಡಬೇಕು. ಆ ಎಲೆ, ಉದಾಹರಣೆಗೆ ಎಲೆ ಇದೆ ಅಂದ್ಕೊಳ್ಳಿ, ಇದೇ ನನ್ನ ಕೈಯ ಎಲೆ ಅಂದ್ಕೊಳ್ಳಿ, ಸ್ವಲ್ಪ ಗಂಧ ಹಚ್ಚಬೇಕು, ಕುಂಕುಮ ಹಚ್ಚಬೇಕು. ಆ ಕುಂಕುಮ ಗಂಧ ಹಚ್ಚೋಕ್ಕೆ ಮುಂಚೆ ಸ್ವಲ್ಪ ತುಪ್ಪ ಹಚ್ಕೊಂಡಿರ್ಬೇಕು. ಅದಕ್ಕೆ ಒಂಚೂರು ತುಪ್ಪ, ಸೋರೋ ಥರ ಅಲ್ಲ, ಒಂಚೂರು ತುಪ್ಪ ಈಗ ಹಚ್ಕೊಂಡು ಗಂಧ ಮತ್ತು ಕುಂಕುಮ ಇಟ್ಬಿಟ್ಟು ಪ್ರತಿಯೊಂದು ಎಲೆಗೂ, ಅಂದರೆ ನೀವು ಯಾವ ಕಡೆ ಉಲ್ಟಾ ಇಡೋದಲ್ಲ, ಯಾವ ಕಡೆ ಎಲೆಗೆ ಇಡ್ತೀರೋ ಆ ಎಲೆದು ಆ ತುಪ್ಪ ಮತ್ತು ಅರಷ್ಟು ಗಂಧ ಕುಂಕುಮ ನಿಮ್ಮ ಶರೀರಕ್ಕೆ ಸ್ಪರ್ಶ ಆಗೋ ರೀತಿಗೆ ಇಟ್ಕೊಂಡು ತಾಯಿ ಕೈಯಲ್ಲೋ ತಂದೆ ಕೈಯಲ್ಲೋ ಹಿರಿಯರ ಕೈಯಲ್ಲೋ ತಲೆಗೆ ಸ್ನಾನ ಮಾಡಿಸ್ಕೋಬೇಕು. ಇದು ಸಪ್ತಮಿ ಸ್ನಾನ. ಜ್ಞಾಪಕ ಇರ್ಕೊಳ್ಳಿ, ಸಪ್ತಮಿ ಸ್ನಾನ 7 ಎಕ್ಕದ ಒಂದು ಎಲೆ. ಹಾಗಾಗಿ ಯಾವತ್ತು ರಥಸಪ್ತಮಿ? 16ನೇ ತಾರೀಕು ಫೆಬ್ರವರಿ ತಿಂಗಳು, ಮಾಘ ಶುದ್ಧ ಸಪ್ತಮಿ. ಹಾಗಾಗಿ ಈ ಅದ್ಭುತವಾದಂಥ ದಿನ ಗೋಧಿ ಮತ್ತು ರವೆಯನ್ನು ದಾನ ಮಾಡಬೇಕು, ಅಥವಾ ಗೋಧಿ ಅಥವಾ ರವೆಯನ್ನು ಊಟ ಮಾಡಬೇಕು, ಅದು ತುಂಬ ಮುಖ್ಯ. ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಸೂರ್ಯನಾರಾಯಣನಿಗೆ ಸಮರ್ಪಣೆ ಮಾಡಿ ಭುಂಜಿಸುವುದರಿಂದ ಆರೋಗ್ಯ ವೃದ್ಧಿ. ಶಾಸ್ತ್ರದಲ್ಲಿ ಹೇಳುತ್ತೆ, ಏಕಚಕ್ರಮೇಕ ಧುರಂ, ಒಂದೇ ಚಕ್ರ ಇರೋಂಥದ್ದು, ಸಪ್ತಾಶ್ವ ರಥಾರೂಢ, 7 ಕುದುರೆಗಳು, ರಥಕ್ಕೆ ಏಕಚಕ್ರ, ಒಂದೇ ಚಕ್ರದಲ್ಲಿ ಪ್ರಯಾಣ ಮಾಡುವಂಥದ್ದು ಸೂರ್ಯ. ಹಾಗಾಗಿ ಬಲ ಜಾಸ್ತಿ. ಮನೆ ಮುಂದೆ ರಥದ ರಂಗೋಲಿ, ರಥ ಗೊತ್ತಲ್ಲ ನಿಮಗೆ, ರಥ ಅಂದರೆ ತೇರಿನ ರಂಗೋಲಿ ಹಾಕುವಂಥದ್ದು, ಹೊಸಲು ತಂದು ಅರ್ಶಿನ ಕುಂಕುಮ ಮಾಡುವಂಥದ್ದು, ಮಾವಿನೆಲೆ ಬಾಳಕಂಬ ಕಟ್ಟಿ ಪ್ರಧಾನ ದ್ವಾರಕ್ಕೆ ಹೂವು ಹಾಕುವಂಥದ್ದು. ನೋಡಿ, ರಥಸಪ್ತಮಿಗೆ ಎಷ್ಟೋ ಪ್ರಾಂತ್ಯಗಳಲ್ಲಿ ಬರೀ ಉತ್ಸವ, ರಥಗಳನ್ನೆಳಿ, ತೇರುಗಳನ್ನೆಳಿ, ಬಾಳೆಹಣ್ಣು ನೋಡಿ, ಹೆಸರುಬೇಳೆ ಪಾನಕ ಕುಡಿ, ಎಲ್ಲಿ ನೋಡಿದ್ರು ರಥೋತ್ಸವ. ಅದಕ್ಕೆ ರಥಸಪ್ತಮಿ, ರಥೋತ್ಸವ ಸಿಕ್ಕಾಪಟ್ಟೆ ಜಾಗಗಳಲ್ಲಾಗುತ್ತೆ. ನಂಗೆ ತಿಳಿದ ಕರ್ನಾಟಕದಲ್ಲೇ ಸರಿಸುಮಾರು 100ಕ್ಕಿಂತ ಅಧಿಕವಾದ ಜಾಗದಲ್ಲಿ ರಥೋತ್ಸವಗಳಾಗುತ್ತೆ. ಹಾಗಾಗಿ ಈ ಒಂದು ವಿಶೇಷವಾದಂಥ ಸಂದರ್ಭ ನೀವು ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಹಾಗಾದರೆ 12 ಸೂರ್ಯ ನಮಸ್ಕಾರಗಳು ಯಾವುದು? ನೀವೇನು ಮಾಡಬೇಕು? ಮನೆಯಿಂದ ಹೊರಗಡೆ ಬರಬೇಕು, ಸೂರ್ಯನ ಬಿಸಿಲು ನಿಮ್ಮ ಮೇಲೆ ಬೀಳಬೇಕು, ಸೂರ್ಯನ ಮುಂದೆ ನಿಂತ್ಕೊಳ್ಬೇಕು. ನಿಂತ್ಕೊಂಡು ಕೈಯನ್ನು ಎದೆ ಸಮವಾಗಿ ಕೈ ಇಟ್ಕೋಬೇಕು, ಕಣ್ಣು ಮುಚ್ಕೊಬೇಕು, ತಲೆ ಬಗ್ಸ್ಬೇಕು, ಮತ್ತು ತಲೆ ಎತ್ತಿ ಕಣ್ಣು ತೆಗಿಬೇಕು. ಒಂದೇ ಪ್ರದಕ್ಷಿಣೆ, ಸಿಂಗಲ್ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡಿ ನಿಲ್ಲಬೇಕು. ನಿಂತು ತಲೆ ಬಗ್ಸಿ ಓಂ ಹ್ರಾಂ ಮಿತ್ರಾಯ ನಮಃ, ಓಂ ಹ್ರಾಂ ಮಿತ್ರಾಯ ನಮಃ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಪಂಚಾಂಗ 5 ಅಂಗಗಳ ನಮಸ್ಕಾರ ಮಾಡಬೇಕು, ಅಂದರೆ ಮೊಣಕಾಲು ನಮಸ್ಕಾರ. ಹೀಗೆ ಒಂದೊಂದು ಮಂತ್ರಕ್ಕೂ ಒಂದು ಪ್ರದಕ್ಷಿಣೆ, ಒಂದು ನಮಸ್ಕಾರ, ಒಂದು ಪ್ರದಕ್ಷಿಣೆ, ಒಂದು ನಮಸ್ಕಾರ. ನಮಸ್ಕಾರ ಆದಮೇಲೆ ಅರ್ಘ್ಯ ಕೊಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ನಾನು 12 ಮಂತ್ರಗಳನ್ನು ನಾನು ಹೇಳಿಬಿಡ್ತೇನೆ. ಒಂದೊಂದು ಮಂತ್ರನೂ ಪಕ್ಕದಲ್ಲಿ ನಿಮಗೆ ಬರುತ್ತೆ, ಅದನ್ನು ಬೇಕಾದ್ರೆ ನೋಟ್ ಮಾಡ್ಕೋಬೋದು, ಸ್ಕ್ರೀನಲ್ಲಿ ಬರುತ್ತೆ.
ಮೊದಲನೇದು ಓಂ ಹ್ರಾಂ ಮಿತ್ರಾಯ ನಮಃ, ಓಂ ಹ್ರೀಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಹ್ರಾಂ ಭಾನವೇ ನಮಃ, ಓಂ ಹ್ರಾಂ ಖಗಾಯ ನಮಃ, ಓಂ ಹ್ರಃ ಪೂಷ್ಣೇ ನಮಃ, ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ, ಓಂ ಹ್ರಾಂ ಮರೀಚಯೇ ನಮಃ, ಓಂ ಹ್ರಾಂ ಆದಿತ್ಯಾಯ ನಮಃ, ಓಂ ಹ್ರಾಂ ಸವಿತ್ರೇ ನಮಃ, ಓಂ ಹ್ರಾಂ ಅರ್ಕಾಯ ನಮಃ, ಓಂ ಹ್ರಾಂ ಭಾಸ್ಕರಾಯ ನಮಃ. ಹೀಗೆ 12 ಹೇಳಿಕೊಂಡು ಒಂದೊಂದು ಮಂತ್ರಕ್ಕೆ ಒಂದೊಂದು ಪ್ರದಕ್ಷಿಣೆ, ಒಂದೊಂದು ನಮಸ್ಕಾರ. ಹೆಣ್ಮಕ್ಳಾದರೆ ಮೊಣಕಾಲು ನಮಸ್ಕಾರ ಪಂಚಾಂಗ, ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ, 8 ಅಂಗಗಳು ಸ್ಪರ್ಶ ಆಗುವಂಥದ್ದು ಭೂಮಿಗೆ. ಇದನ್ನು ಮಾಡಿದ್ರೆ ಖಂಡಿತವಾಗಲೂ ವಿಶೇಷವಾದಂಥ ಫಲ ನಿಮಗೆ ಸಿಗುತ್ತೆ. ಆದಷ್ಟು ಅನ್ನವನ್ನು ದಾನ ಮಾಡಿ, ರಥಸಪ್ತಮಿಗೆ ಯಾವುದಾದ್ರೂ ರಥ ದರ್ಶನ ಮಾಡಿ, ರಥ ಸ್ನಾನ ವಿಶೇಷವಾದ ಫಲವನ್ನು ಕೊಡುತ್ತೆ. ರಥಸಪ್ತಮಿ ಸ್ನಾನ ಅದ್ಭುತವಾದಂಥ ಯೋಗವನ್ನು ಕೊಡುತ್ತೆ. ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಶೇಷವಾದಂಥ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.